ಕೆಬಿಜೆಎನ್ಎಲ್ ಎಂಜಿನಿಯರ್ ನಿವಾಸದ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೆಬಿಜೆಎನ್ಎಲ್ ಜೆಇ ಆಗಿದ್ದಂತಹ ಪ್ರಕಾಶ್ ಗೊಡಬಂಡಿ ಮನೆ ಕಚೇರಿ ಮೇಲೆ ರೇಡ್ ಅನ್ನು ಮಾಡಲಾಗಿದೆ. ಇಂಡಿ ಕೆಬಿಜೆಎನ್ಎಲ್ ಕಚೇರಿ ಸೇರಿ ನಿವಾಸ, ಶಾಲೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸಂದರ್ಭದಲ್ಲಿ ಕಡತಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಹಲವು ಕಡೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಕೆಬಿಜೆಎನ್ಎಲ್ ಎಂಜಿನಿಯರ್ ನಿವಾಸದ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನು ನಡೆಸಿದ್ದಾರೆ. ಕೆಬಿಜೆಎನ್ಎಲ್ ಜೆಇ ಆಗಿದ್ದಂತಹ ಪ್ರಕಾಶ್ ಗೊಡಬಂಡಿ ಮನೆ ಕಚೇರಿ ಮೇಲೆ ರೇಡ್ ಅನ್ನು ಮಾಡಲಾಗಿದೆ. ಇಂಡಿ ಕೆಬಿಜೆಎನ್ಎಲ್ ಕಚೇರಿ ಸೇರಿ ನಿವಾಸ, ಶಾಲೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಮಹದೇವಪುರದಲ್ಲಿರುವಂತಹ ಮನೆಯಲ್ಲೂ ಕೂಡ ತಲಾಶನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಹುಮನಾಬಾದ್ನಲ್ಲಿರುವಂತಹ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಪತ್ನಿ ಒಡೆತನದ ಶಾಲೆಯ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಇಂಡಿ ಕಚೇರಿ ಮೇಲೆ ದಾಳಿಯನ್ನು ನಡೆಸಿ ಈಗಾಗಲೇ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕಡತಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಮುಂದುವರಿತಾ ಇದೆ, ಇನ್ನು ಕೂಡ ಪರಿಶೀಲನೆ ಮಾಡ್ತಾನೆ ಇದ್ದಾರೆ. ಬೆಳಗ್ಗೆಯಿಂದ ರೇಡ್ ಆಗಿರುವಂಥದ್ದು. ಏಕಕಾಲದಲ್ಲಿ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಿದ್ದಾರೆ. ಕೆಬಿಜೆಎನ್ಎಲ್ ಎಂಜಿನಿಯರ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಇಂಡಿ ಕೆಬಿಜೆಎನ್ಎಲ್ ಕಚೇರಿ ಸೇರಿ ನಿವಾಸ, ಶಾಲೆಗಳ ಮೇಲೆ ಕೂಡ ದಾಳಿಯನ್ನು ಮಾಡಲಾಗಿದೆ. ಒಂದ್ ಕಡೆನಲ್ಲಿ ಅವರ ಪತ್ನಿಗೆ ಸೇರಿದಂತಹ ಶಾಲೆಯ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಪತ್ನಿ ಒಡೆತನದ ಶಾಲೆಯ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿರುವಂಥದ್ದು. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಹಲವು ಕಡೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಖಚಿತ ಮಾಹಿತಿ ಮೇರೆಗೆ ಹಲವು ಭ್ರಷ್ಟರಿಗೆ ಇಂದು ಬಿಸಿಯನ್ನ ಮುಟ್ಟಿಸ್ತಾ ಇರುವಂಥದ್ದು. ಹಲವು ಕಡೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕೆಬಿಜೆಎನ್ಎಲ್ ಅಧಿಕಾರಿ ಪ್ರಕಾಶ್ ಗೆ ಸೇರಿದಂತಹ ಮನೆ, ಶಾಲೆಗಳಿಗೂ ಕೂಡ ರೇಡ್ ಅನ್ನು ಮಾಡಲಾಗಿದೆ. ಇಂಡಿ ಕಚೇರಿ ಮೇಲೆ ದಾಳಿಯನ್ನ ಮಾಡಿ ಇದೀಗ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಪತ್ನಿ ಒಡೆತನಕ್ಕೆ ಸೇರಿದಂತಹ ಶಾಲೆಯ ಮೇಲೂ ಕೂಡ ಇದೀಗ ರೇಡ್ ಅನ್ನ ಮಾಡಲಾಯಿತು. ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. 3ಕ್ಕೂ ಹೆಚ್ಚು ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ವಸಂತ ನಾಯಕ್ ಮನೆ ಮೇಲೆ ಲೋಕಾಯುಕ್ತ ರೇಡ್ ಅನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. 3ಕ್ಕೂ ಹೆಚ್ಚು ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ವಸಂತ್ ನಾಯಕ್ ಮನೆ ಮೇಲೆ ಲೋಕಾಯುಕ್ತರು ದಾಳಿಯನ್ನ ಮಾಡಿದ್ದಾರೆ. ಕೆಆರ್ಡಿಸಿಎಲ್ ಚೀಫ್ ಇಂಜಿನಿಯರ್ ಮನೆಯನ್ನ ಶೋಧ ಮಾಡಲಾಗ್ತಾ ಇದೆ. ಕೆಆರ್ಐಡಿಎಲ್ನ ಮುಖ್ಯ ಇಂಜಿನಿಯರ್ ವಸಂತ್ ವಿ ನಾಯಕ್, ರೈತ ಸೇವಾ ಸಹಕಾರ ಸಂಘದ ಸಿಇಒ ಆರ್ ಶಶಿಧರ್ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಯಲಹಂಕದ ಸಿಂಗನಾಯಕನಹಳ್ಳಿಯ ಶಶಿಧರ್ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಲಾಗಿದೆ. ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಎಚ್.ಸಿ. ಇಂದ್ರೇಶ್ ಕೆಲಸವನ್ನ ಮಾಡ್ತಿದ್ರು. ಜೊತೆಯಲ್ಲಿ ಆರ್ ಶಶಿಧರ್, ಎಚ್.ಸಿ. ಇಂದ್ರೇಶ್, ವಸಂತ್ ವಿ ನಾಯಕ್ ಇವರೆಲ್ಲರ ಮನೆ ಮೇಲೆ ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಕಡತಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೇವಲ ಬೆಂಗಳೂರಷ್ಟೇ ಅಲ್ಲ, ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಭ್ರಷ್ಟ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಎಚ್ಚೆತ್ತುಕೊಂಡಿದೆ ಲೋಕಾಯುಕ್ತ. ಹಾಗಾಗಿ ಎಲ್ಲಾ ಕಡೆನೂ ಕೂಡ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡ್ತಾ ಇದೆ. ಒಟ್ಟು ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. 3 ಕಡೆನೂ ಕೂಡ ಏಕಕಾಲದಲ್ಲಿ ದಾಳಿಯನ್ನು ಮಾಡಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಬೆಂಗಳೂರಿನ ಯಲಹಂಕದ ಸಿಂಗನಾಯಕನಹಳ್ಳಿಯ ಶಶಿಧರ್ ಮನೆ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಂತಹ ಕೆಲಸ ಮಾಡ್ತಿದ್ದಂಥ ಅವರ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ರಾಜ್ಯದ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ಮಾಡ್ತಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ 3 ಕಡೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ರಾಜ್ಯಾದ್ಯಂತ ಲೋಕಾಯುಕ್ತರು ಈಗ ರೈಡ್ ಮಾಡಿರುವಂತದ್ದು. ಇದರಲ್ಲಿ
ದೊಡ್ಡ ದೊಡ್ಡ ಮಟ್ಟದ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿಗೆ ಲಾಕ್ ಮಾಡ್ಕೊಂಡಿರುವಂತದ್ದು ಲೋಕಾಯುಕ್ತ ಪೊಲೀಸರು. ಬೆಂಗಳೂರಿನಲ್ಲಿ 3 ಅಧಿಕಾರಿಗಳ ಮನೆಗಳ ಮೇಲೆ ಲೋಕಾಯುಕ್ತರು ರೈಡ್ ಮಾಡಿದ್ದಾರೆ. ವಸಂತ್ ನಾಯಕ್ ವಿ, KRIDL ನ ಮುಖ್ಯ ಇಂಜಿನಿಯರ್ ಇವರ ಮನೆ ಮೇಲೆ ಕೂಡ ಶಶಿಧರ್, ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿ ರೈತ ಸೇವಾ ಸಹಕಾರ ಸಂಘದಲ್ಲಿ CEO ಆಗಿರುವಂತಹ ಶಶಿಧರ್, ಅದ್ರ ಜೊತೆಗೆ ಬೆಂಗಳೂರಿನ ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರೋ SC ಇಂದ್ರೇಶ್, ಇವ್ರ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಮತ್ತೆ ಇವರಿಗೆ ಸಂಬಂಧಪಟ್ಟಂತಹ ಮನೆಗಳ ಮೇಲೂ ಕೂಡ, ಅವರ ಸಹೋದರ ಮನೆಗಳ ಮೇಲೂ ಕೂಡ ಲೋಕ ದಾಳಿ ನಡೆಸಿರುವಂತದ್ದು. ಬೆಂಗಳೂರಿನಲ್ಲಿ 3 ಕಡೆ ಭ್ರಷ್ಟರ ಮನೆಗಳ ಮೇಲೆ ದಾಳಿ ಮಾಡಿದ್ರೆ, ರಾಜ್ಯಾದ್ಯಂತ ಹಿರೇಶ್ ಮಠ್ ಯಾದಗಿರಿಯಲ್ಲಿ, ವಿದ್ಯುತ್ ಇಲಾಖೆಯವರು ಎಸ್ ಸತೀಶ್ ಮಂಡ್ಯದಲ್ಲಿ, MK ಸುರಗೋಡ ಧಾರವಾಡ, ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಆಯೋಗ ಇಲ್ಲಿ ಜೊತೆಗೆ ಸತ್ಯನಾರಾಯಣ ಹಾಸನ್ನು, ಆಸಿಫ್ ಇಕ್ಬಾಲ್ ಮೈಸೂರು, ಈ ಪ್ರಕಾಶ್ ವಿಜಯಪುರ, ಈ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಈಗ ಲೋಕ ದಾಳಿ ಮಾಡಿದೆ. ಇವ್ರಗಳ ಮೇಲೆ ಬಂದಿರುವಂತಹ ಒಂದು ಲಂಚದ ಆರೋಪ ಏನಿದೆ, ಲಂಚ ಪಡ್ಕೊಳ್ಳುವಂತಹ ಆರೋಪ ಏನಿದೆ, ಆ ಎಲ್ಲಾ ಒಂದು ಕಂಪ್ಲೇಂಟ್ ಗಳನ್ನ ರಿಜಿಸ್ಟರ್ ಮಾಡಿಕೊಂಡು ಏಕಕಾಲದಲ್ಲಿ ದಾಳಿ ಮಾಡಿರುವಂತದ್ದು. ಪ್ರತಿಯೊಬ್ಬರು ಕೂಡ ಆಯಾ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಲಂಚವನ್ನ ಬೇಡಿಕೆ ಇಟ್ಟಿರ್ತಾರೆ. ಲಂಚದ ಬೇಡಿಕೆ ಇಟ್ಟಿರುವಂತದ್ದು ಸ್ವಲ್ಪ ಮಟ್ಟದ ಹಣವನ್ನು ತೆಗೆದುಕೊಂಡಿರ್ತಾರೆ. ಆ ಹಣ ನಂತರದಲ್ಲಿ ಮತ್ತಷ್ಟು ಹಣವನ್ನು ಪಡ್ಕೊಳ್ಳುವಂತ ವೇಳೆಯಲ್ಲಿ ಇವತ್ತು ಲೋಕ ದಾಳಿ ಮಾಡಿರುವಂತದ್ದು. ಈ ಬಿಗ್ ಫಿಶ್ ಗಳಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು AW ಕೂಡ ಸಿಗಾಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಈ ರೀತಿಯ ಲಂಚಾವತಾರಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದಕ್ಕೆ ಪ್ರತಿ ಒಂದು ಬಾರಿ ಕೂಡ ಲೋಕಾಯುಕ್ತರು ರೈಡ್ ಮಾಡಿದಾಗ ಇವರಿಗೆ ಯಾವುದೇ ಭಯನೇ ಇರೋದಿಲ್ಲ. ಅವರು ನಿರಂತರವಾಗಿ ಲಂಚ ತೆಗೆದುಕೊಳ್ಳುವಂಥದ್ದನ್ನ, ಭ್ರಷ್ಟಾಚಾರ ಮಾಡುವಂಥದ್ದನ್ನ ನಿರಂತರವಾಗಿ ಅವರು ಮಾಡ್ತಾನೆ ಇರ್ತಾರೆ ಅನ್ನುವಂಥದ್ದಕ್ಕೆ ಲೋಕ ದಾಳಿಯಲ್ಲಿ ಪ್ರತಿ ಸರ್ತಿ ಸಿಕ್ಕಾಗ್ಲೂ ಕೂಡ ಸಾಕ್ಷಿ ಆಗುತ್ತೆ. ಅಂದ್ರೆ ಇವ್ರು ಯಾವತ್ತೂ ಬುದ್ಧಿನೇ ಕಲಿಯೋದಿಲ್ವಾ? ಸೊ ಎಷ್ಟರ ಮಟ್ಟಿಗೆ ಇವರ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಲಂಚ ಕೇಳುವಂಥದ್ದು, ಹಿಂಸೆ ಮಾಡುವಂಥದ್ದು ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ರಾಜ್ಯಾದ್ಯಂತ ಮತ್ತೊಮ್ಮೆ ದಾಳಿ ಮಾಡಿರುವಂತದ್ದು ಲೋಕಾಯುಕ್ತರು. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.